ಅರೆಕ್ಷಣದ ಕೋಪ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಒಂದು ಕೆಟ್ಟ ಮನಸ್ಥಿತಿ ಬದುಕಿನ ದಿಕ್ಕನ್ನೇ ಬದಲಿಸಿಬಿಡುತ್ತೆ. ಆಲೋಚನೆ ಇಲ್ಲದ ತೀರ್ಮಾನ ಸಮಾಜದಲ್ಲಿ ದುರಂತಕ್ಕೆ ನಾಂದಿ ಹಾಡುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸ್ಟೋರಿಯೇ ಸೂಕ್ತ ಉದಾಹರಣೆ. ಈ ಕಥೆಯಲ್ಲಿ ಮಾನಸಿಕ ಹಿಂಸೆ ಇದೆ, ನೋವಿನ ಆಕ್ರಂದನವಿದೆ, ಪ್ರಪಂಚವನ್ನೇ ಅರಿಯದ ಪುಟ್ಟ ಮಗುವಿನ ಸಾವಿನ ಪಯಣದ ಕಥೆಯೂ ಇದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಸಮಯ ಮಧ್ಯಾಹ್ನ 1 ಗಂಟೆ. ಸ್ಥಳ ಐಮಂಗಲ ಪೊಲೀಸ್ ಠಾಣೆ. ಚಿತ್ರದುರ್ಗದ ಐಮಂಗಲ ಠಾಣೆ ಪೊಲೀಸರು ಅದೊಂದು ವಾಹನವನ್ನ ಕಾಯುತ್ತಾ ನಿಂತಿದ್ರು. ಇದೇ ವೇಳೆಗೆ ಆ ಠಾಣೆಯ ಬಾಗಿಲಿಗೆ ಬಂದು ನಿಂತಿದ್ದು GA03 AH 5253 ನಂಬರಿನ ಇನೋವಾ ಕಾರು. ಐಮಂಗಲ ಠಾಣೆ ಪೊಲೀಸರು ಇನೋವಾ ಕಾರ್ ಬಂದು ನಿಲ್ಲುತ್ತಲೇ ಅದನ್ನ ಸುತ್ತುವರೆದಿದ್ರು. ಕಾರಿನೊಳಗೆ ಇದ್ದ ಹೆಣ್ಣು ಮಗಳೊಬ್ಬಳು ನಿದ್ದೆಯ ಮಂಪರಿನಲ್ಲಿದ್ಲು. ಎದ್ದು ನೋಡಿದ್ರೆ ಸುತ್ತಲೂ ಪೊಲೀಸರು. ತಾನು ಎಲ್ಲಿದ್ದೀನಿ ಅನ್ನೋದು ಅರಿಯುವ ಮುನ್ನವೇ ಅಲ್ಲೇ ಇದ್ದ ಸೂಟ್ ಕೇಸ್ಗೆ ಕೈ ಇಟ್ಟಿದ್ರು ಪೊಲೀಸ್. ತೆರೆದು ನೋಡಿದ್ರೆ ಶಾಕ್. ಅದರೊಳಗಿತ್ತು ಅಮಾಯಕ ಮಗುವಿನ ಶವ. ಹೌದು, ಸ್ಟನ್ ಆಗಿ ನಿಂತು ಬಿಟ್ರು ಪೊಲೀಸರು. ಶವ ನೋಡಿ ಬೆಚ್ಚಿ ಬಿದ್ದಿದ್ರು. ನಿದ್ದೆಯ ಮಂಪರಿನಲ್ಲಿದ್ದ ಆ ಹೆಣ್ಣು ಮಗಳನ್ನ ಠಾಣೆಯೊಳಗೆ ಕರೆದೊಯ್ದಿದ್ರು. ಅದಾಗಲೇ ಉಸಿರು ನಿಲ್ಲಿಸಿ ತಣ್ಣಗೆ ಮಲಗಿದ್ದ ಮಗುವಿನ ಶವವನ್ನ ಮಾರ್ಚರಿಗೆ ಕಳಿಸ್ಕೊಟ್ಟಿದ್ರು. ಶವದ ಜೊತೆಗೆ ಪ್ರಯಾಣ ಮಾಡಿಕೊಂಡು ಬಂದಿದ್ದ ಆಕೆಯನ್ನ ವಿಚಾರಣೆಗೆ ಒಳಪಡಿಸುತ್ತಲೇ ತೆರೆದುಕೊಳ್ತು ವೆಲ್ ಎಜುಕೇಟೆಡ್ ಹೆಣ್ಣು ಮಗಳೊಬ್ಬಳ ವಿಕೃತ ಮನಸ್ಥಿತಿಯ ಹಿಂದಿನ ಮುಖವಾಡ. ಆವತ್ತು ಶನಿವಾರ ಬೆಳಗಿನ ಜಾವ ಇದೇ ಸೂಚನಾ ಸೇಠ್ ಉತ್ತರ ಗೋವಾದ ಕ್ಯಾಂಡೋಲಿಮ್ನ ಸರ್ವಿಸ್ ಅಪಾರ್ಟ್ಮೆಂಟ್ ಕಮ್ ಹೋಟೆಲ್ಗೆ ತನ್ನ 4 ವರ್ಷದ ಮಗನ ಜೊತೆ ಬಂದಿಳಿದಿದ್ಲು. ರೂಮ್ ನಂಬರ್ 404 ಅಲಾಟ್ ಮಾಡಿದ ಸಿಬ್ಬಂದಿ ಆ ರಾತ್ರಿ ಊಟ ಕೂಡ ತಂದುಕೊಟ್ಟಿದ್ರು. ಅಷ್ಟೇ, ಮರುದಿನ ಬೆಳಗಿನ ಜಾವ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು, ಬೆಂಗಳೂರಿಗೆ ಟ್ಯಾಕ್ಸಿ ಬೇಕು ಅಂತ ಕೇಳಿದ್ಲು. ಹೋಟೆಲ್ ಸಿಬ್ಬಂದಿ ಫ್ಲೈಟ್ನಲ್ಲಿಯೇ ಹೋಗಿ ಅಂತ ಸಲಹೆ ಕೊಟ್ಟಿದ್ರು. ಅದನ್ನ ಕೇಳದೆ ಟ್ಯಾಕ್ಸಿ ಕರೆಸ್ಕೊಂಡಿದ್ಲು. ಬಳಿಕ ತರಾತುರಿಯಲ್ಲಿ ಸೂಟ್ ಕೇಸ್ ಹಿಡ್ಕೊಂಡು GA03 AH 5253 ನಂಬರ್ನ ಇನೋವಾ ಕಾರ್ನಲ್ಲಿ ಬೆಂಗಳೂರಿನತ್ತ ಹೊರಟಿದ್ಲು. ಬಂದಾಗ ಇದ್ದ ಮಗು ಹೋಗುವಾಗ ಇರಲಿಲ್ಲ. ಹೋಟೆಲ್ ಸಿಬ್ಬಂದಿಗೆ ಕತೆ ಹೇಳಿದ್ಲು ಕಿರಾತಕಿ. ಹೌದು, ಶನಿವಾರ ಬೆಳಗಿನ ಜಾವ ಹೋಟೆಲ್ಗೆ ಬಂದಾಗ ಇವಳೊಟ್ಟಿಗೆ 4 ವರ್ಷದ ಮಗನಿದ್ದ. ಆದರೆ ಸೋಮವಾರ ಬೆಳಗಿನ ಜಾವ ಬೆಂಗಳೂರಿಗೆ ಹೊರಟಾಗ ಮಗು ಇರಲಿಲ್ಲ. ಹೋಟೆಲ್ನವರು ಮಗು ಎಲ್ಲಿ ಅಂತ ಕೇಳಿದ್ರು. ತುರ್ತು ಕೆಲಸವಿರೋ ಕಾರಣ ಸಂಬಂಧಿಕರ ಮನೆಯಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳಿ ಸೂಟ್ ಕೇಸನ್ನ ಕಾರ್ನಲ್ಲಿರಿಸಿಕೊಂಡು ಅಲ್ಲಿಂದ ಹೊರಟು ಬಿಟ್ಲು. ಹೋಟೆಲ್ನವರು ಕೂಡ ಇರಬಹುದು ಅಂತ ಸುಮ್ಮನಾಗಿದ್ರು. ಆದ್ರೆ ಆ ಮಗು ಅದಾಗಲೇ ಶವವಾಗಿ ಸೂಟ್ ಕೇಸ್ನಲ್ಲಿ ತಣ್ಣಗೆ ಮಲಗಿದೆ ಎಂಬ ಸಣ್ಣ ಸುಳಿವು ಆ ತಕ್ಷಣಕ್ಕೆ ಯಾರಿಗೂ ಸಿಗಲಿಲ್ಲ. ಅತ್ತ ಗೆಸ್ಟ್ ಆಗಿದ್ದ ಸೂಚನಾ ಸೇಠ್ ರೂಮ್ನ ವೇಕೇಟ್ ಮಾಡುತ್ತಲೇ ಹೋಟೆಲ್ನ ಸಿಬ್ಬಂದಿ ರೂಮ್ ಸ್ವಚ್ಛ ಮಾಡೋಕೆ ಅಂತ ಹೋಟೆಲ್ ಒಳಗೆ ಬಂದಿದ್ರು. ಆಗಲೇ ಅವರ ಕಣ್ಣಿಗೆ ರೂಮ್ನಲ್ಲಿ ನೆತ್ತರ ರಂಗೋಲಿ ಕಂಡಿತ್ತು. ಗಾಬರಿಯಾದ ಸಿಬ್ಬಂದಿ ಹೋಟೆಲ್ ಮ್ಯಾನೇಜರ್ಗೆ ತಿಳಿಸಿದ್ದ. ಇಲ್ಲೇನೋ ಅವಘಡ ನಡೆದಿದೆ ಅನ್ನೋದು ಅರಿವಾಯ್ತು. ತಕ್ಷಣ ಕಲಾಂಗುಟೆ ಪೊಲೀಸರಿಗೆ ಸುದ್ದಿ ಮುಟ್ಟಿಸಲಾಯಿತು. ಸ್ಪಾಟ್ಗೆ ಬಂದಿತ್ತು ಪೊಲೀಸ್ ಟೀಮ್. ರೂಮಿನೊಳಗೆ ಬಂದಿದ್ದೆ ನೆತ್ತರ ಕಲೆಯನ್ನ ನೋಡಿದ್ರು. ಇಲ್ಲಿ ಏನೋ ಎಡವಟ್ಟಾಗಿದೆ ಅಂತ ತಿಳ್ಕೊಂಡು ತಕ್ಷಣ ರೂಮ್ನಲ್ಲಿದ್ದ ಗೆಸ್ಟ್ ಬಗ್ಗೆ ವಿಚಾರಿಸಿದ್ರು. ಬೆಂಗಳೂರಿಗೆ ಟ್ಯಾಕ್ಸಿ ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಅಲ್ಲದೆ ಸಿಸಿಟಿವಿ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಜೊತೆಯಲ್ಲಿ ಮಗು ಇಲ್ಲದೆ ಇರೋದು ಕೂಡ ಗೊತ್ತಾಗ್ತಿತ್ತು. ಪೊಲೀಸರಿಗೆ ಅನುಮಾನ ಬಲವಾಗ್ಬಿಟ್ಟಿತ್ತು. ಕಲಂಗುಟ್ ಠಾಣೆಯ ಇನ್ಸ್ಪೆಕ್ಟರ್ ಪರೇಶ್ ನಾಯ್ಕ ತನಿಖೆಯ ಜವಾಬ್ದಾರಿ ಹೊತ್ತವರೇ ಟ್ರಾವೆಲ್ಸ್ ಮಾಹಿತಿ ತೆಗೆಯಲು ಪ್ರಾರಂಭಿಸಿದ್ರು.
ಆಗಲೇ ಅವರಿಗೆ ಸಿಕ್ಕಿದ್ದು ಸೂಚನಾ ಸೇಟ್ಗಳನ್ನ ಪಿಕ್ ಮಾಡಿದ್ದ ಆ ಚಾಲಕನ ನಂಬರ್. ಪೊಲೀಸರಿಗೆ ಅಷ್ಟು ಸಾಕಿತ್ತು. ಉತ್ತರ ಗೋವಾ ಎಸ್ಪಿ ನಿಧಿನ್ ವಿಲ್ಸನ್ ಮಾರ್ಗದರ್ಶನದಲ್ಲಿ ತನಿಖೆಯ ಬೆನ್ನು ಬಿದ್ದ ಪರೇಶ್ ನಾಯಕ್ ಚಾಲಕನಿಗೆ ಕರೆ ಮಾಡಿದ್ರು. ಅಲ್ಲದೆ ಇಲ್ಲೇನೋ ಎಡವಟ್ಟಾಗಿದೆ, ಸೊ ಆಕೆಯ ಮೇಲೆ ಅನುಮಾನವಿದೆ, ಎಲ್ಲಿದ್ದೀಯಾ ಅಂತ ಕೇಳಿದ್ರು. ಆತ ಚಿತ್ರದುರ್ಗ ಬಿಟ್ಟಿರೋದಾಗಿ ಮಾಹಿತಿ ಕೊಟ್ಟಿದ್ದ. ಅಲ್ಲದೆ ಸ್ವತಃ ಸೂಚನಾ ಜೊತೆಗೂ ಪೊಲೀಸರು ಮಾತನಾಡಿದ್ರು. ಮಗು ಎಲ್ಲಿ ಅಂತ ಕೇಳಿದ್ರು. ಆಕೆ ಫಟೋಡಾದಲ್ಲಿರುವ ಸ್ನೇಹಿತೆಯ ಮನೆಯಲ್ಲಿದೆ ಅಂತ ಹೇಳಿದ್ಲು. ಅಡ್ರೆಸ್ ಕೇಳಿದ ಪೊಲೀಸರಿಗೆ ನಕಲಿ ಅಡ್ರೆಸ್ ಕೊಟ್ಟಿದ್ಲು. ಪೊಲೀಸರ ಅನುಮಾನ ಮತ್ತಷ್ಟು ಬಲವಾಗಿದ್ದೇ ಆಗ ಇನ್ಸ್ಪೆಕ್ಟರ್ ಪರೇಶ್ ನಾಯಕ್ ಮತ್ತಷ್ಟು ಅಲರ್ಟ್ ಆದ್ರು. ಟ್ಯಾಕ್ಸಿ ಡ್ರೈವರ್ಗೆ ಕಾಲ್ ಮಾಡಿ ಕೊಂಕಣಿಯಲ್ಲಿ ಮಾತನಾಡಿದ್ರು. ನಿನ್ನ ಕಾರ್ನಲ್ಲಿ ಇರೋ ಪ್ಯಾಸೆಂಜರ್ಗೆ ಸಣ್ಣ ಅನುಮಾನ ಕೂಡ ಬರಬಾರ್ದು, ನಾನು ಹೇಳಿದ ಹಾಗೆ ಕೇಳು ಅಂತ ತಿಳಿಸಿದ್ರು. ಪರೇಶ್ ನಾಯಕ್ ಹೇಳಿದಂತೆ ಕೇಳ್ತಿದ್ದ ಚಾಲಕ ಕಾರು ಎಲ್ಲಿ ಹೋಗ್ತಾ ಇದೆ ಅನ್ನೋ ಮಾಹಿತಿ ನೀಡಿದ್ದ. ಇತ್ತ ಗೋವಾ ಪೊಲೀಸರು ಚಿತ್ರದುರ್ಗ ಎಸ್ಪಿಗೆ ಕರೆ ಮಾಡಿ ಕಾರಿನ ನಂಬರ್ ಕೊಟ್ಟು ತಡೆಯುವಂತೆ ಸೂಚಿಸಿದ್ರು. ಅಲ್ಲದೆ ಚಾಲಕನಿಗೆ ಮುಂದೆ ಸಿಗೋ ಪೊಲೀಸ್ ಠಾಣೆ ಮುಂದೆ ಕಾರು ನಿಲ್ಸೋದಕ್ಕೆ ತಿಳಿಸಿದ್ರು. ಅದರಂತೆ ಟ್ಯಾಕ್ಸಿ ಡ್ರೈವರ್ ಐಮಂಗಲ ಪೊಲೀಸ್ ಠಾಣೆ ಮುಂದೆ ಕಾರನ್ನ ಪಾರ್ಕ್ ಮಾಡಿದ್ದ. इमीडिएटली होटल के लोगों ने पुलिस स्टेशन कलंगूट को इन्फॉर्म किया, तो इमीडिएटली लेडी से कांटेक्ट करने की कोशिश की. जो ड्राइवर लेडी को लेके जा रहे थे उनके मोबाइल नंबर होटल से मिला. ड्राइवर से बात की. ड्राइवर के फोन के थ्रू वो लेडी से भी बात की, तो उनसे पूछा कि आपके बच्चे कहाँ हैं. तो वो लेडी ने ये बोला किसी फ्रेंड के घर पे थोड़ा दिन रहने के लिए छोड़ा है. इमीडिएटली फतोड़ा पीआई वहां पे चेक किया तो एड्रेस फेक निकला. शोइंग प्रेजेंस ऑफ माइंड, परेश ने विदाउट द नॉलेज ऑफ द लेडी ड्राइवर से बात किया और ड्राइवर से ये इन्फॉर्मेशन पास किया कि इमीडिएटली द टैक्सी हैज टू बी टेकन टू द नियरेस्ट पुलिस स्टेशन. ಉಸಿರುಗಟ್ಟಿಸಿ ಮಗುವನ್ನ ಕೊಂದಿದ್ಲು ಆ ತಾಯಿ. ಅವಳ ಆತ್ಮಹತ್ಯೆ ಯತ್ನ ಕೊಲೆ ರಹಸ್ಯ ಭೇದಿಸಿತ್ತು. ಹೌದು, ಸೂಚನಾ ಅವತ್ತು ಹೋಟೆಲ್ನ ರೂಮ್ ನಂಬರ್ 404ರಲ್ಲಿ ತಂಗಿದ್ಲು. ಇದೇ ವೇಳೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ಲು. ಬಳಿಕ ಶವವನ್ನ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಸಾಕಷ್ಟು ಮಾನಸಿಕ ಯಾತನೆ ಅನುಭವಿಸಿದ್ದಾಳೆ. ಬಳಿಕ ತಾನು ಸತ್ತು ಹೋಗುವ ನಿರ್ಧಾರ ಮಾಡಿಕೊಂಡೇ ತನ್ನ ಕೈಯನ್ನ ತಾನೇ ಕುಯ್ಕೊಂಡಿದ್ದಾಳೆ. ಬಹುಶಃ ಮಗುವನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ನಿರ್ಧರಿಸಿದ್ಲೋ ಏನೋ ಗೊತ್ತಿಲ್ಲ. ಆದ್ರೆ ಅದು ಸಾಧ್ಯವಾಗಿಲ್ಲ. ಹೀಗಾಗಿ ಮಗುವನ್ನ ಕೊಂದ ಬಳಿಕ ತನ್ನ ಕೈಯನ್ನ ಕುಯ್ದುಕೊಂಡಿದ್ದಾಳೆ. ಆ ನೆತ್ತರು ರೂಮಿನ ತುಂಬಾ ಇಟ್ಟಾಡಿತ್ತು. ಇದೇ ನೆತ್ತರು ಮುಂದೆ ಹತ್ಯೆಯ ಸುಳಿವು ಕೊಡುತ್ತೆ ಅನ್ನೋದು ಆಕೆಗೆ ಗೊತ್ತೇ ಇರಲಿಲ್ಲ. ಈಕೆ ರೂಮಿನಿಂದ ಹೊರಟ ಮೇಲೆ ರೂಮು ಕ್ಲೀನ್ ಮಾಡೋಕೆ ಬಂದ ಹೋಟೆಲ್ ಸಿಬ್ಬಂದಿಗೆ ರಕ್ತ ಕಂಡಿದ್ದೆ ಮಗುವಿನ ಹತ್ಯೆ ಕೇಸು ಹೊರಬರೋಕೆ ಕಾರಣವಾಗಿತ್ತು. ಒಂದು ವೇಳೆ ಈಕೆ ಆತ್ಮಹತ್ಯೆಗೆ ಯತ್ನ ಮಾಡದೆ ಹೋಗಿದ್ರೆ, ಅಲ್ಲಿ ನೆತ್ತರು ಹರಿದೇ ಇದ್ದಿದ್ರೆ ಕೊಲೆ ರಹಸ್ಯ ಹೊರಗೆ ಬರ್ತಾನೆ ಇರಲಿಲ್ಲ. ಐಮಂಗಲ ಪೊಲೀಸ್ ಠಾಣೆಯ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಲೇ ಈಕೆಯ ಹಿನ್ನೆಲೆ, ಮಗುವಿನ ಹತ್ಯೆಗೆ ಕಾರಣ ಎಲ್ಲವೂ ಬಹಿರಂಗವಾಗಿದೆ. ಸಂಜೆ 6ರ ಹೊತ್ತಿಗೆ ಗೋವಾ ಪೊಲೀಸರು ಐಮಂಗಲ ಠಾಣೆಗೆ ಬಂದು ಆಕೆಯನ್ನ ವಶಕ್ಕೆ ಪಡ್ಕೊಂಡ್ರು. ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ ವಿದ್ಯಾವಂತೆ ಈಗ ಜೈಲು ಪಾಲು. ಇದು ಯಾರು ಕೇಳದಂಥ ಘಟನೆ ಇದು. ಯಾಕಂದರೆ ತನ್ನ ಎತ್ತು ಮಗುಗೆ ಗೋವಾ ಕರ್ಕೊಂಡೋಗಿ ಲಾಡ್ಜ್ನಲ್ಲಿ ಕೊಲೆ ಮಾಡೋಂಥದ್ದು ಈ ರಾಜ್ಯನೇ ತಲೆ ತಗ್ಸೋಂಥ ವಿಚಾರ. ಹೆಣ್ಣು ಕುಲಕ್ಕೆ ಇದು ತುಂಬ ಅವಮಾನ ಆದಂಥ ವಿಚಾರ. ಇದು ಇವತ್ತು ಯಾರನ್ನು ಹಿಂಗೆ ಮಾಡೋದು? ಇವತ್ತು ವಿದ್ಯಾವಂತರಾಗಿ ಸುಶಿಕ್ಷಿತರಾಗಂತ ಯಾವುದೋ ಒಂದು ಕಂಪ್ನಿಗೆ ಒಂದು CEO ಆಗಿ ಲಕ್ಷಾಂತರ ಜನಕ್ಕೆ ಹೇಳ್ಕೊಡೋಂಥ ಇಂಥ ಮಹಿಳೆಯಿಂದ ಇಡೀ ರಾಜ್ಯದ ಜನತೆ, ಇಡೀ ಮಹಿಳಾ ಕುಲ ಸಮೇತ ಇವತ್ತು ತಲೆ ತಗ್ಸಂಗಾಯ್ತೆ. ಇಂಥ ಘಟನೆಗಳಾಗಬೇಕು. ಸರ್ಕಾರ ಈ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೋಬೇಕು. ಏನಿವತ್ತು ಇಂಥ ಘಟನೆಗಳು ಮುಂದೆ ಮರುಕಳಿಸ್ದಂಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಎಚ್ಚರಿಕೆಯಿಂದ
ಕಾರ್ಯನಿರ್ವಹಿಸಬೇಕಾಗುತ್ತೆ. ಇಷ್ಟಕ್ಕೂ ಹೆತ್ತ ತಾಯಿಯೇ ಮಗುವನ್ನ ಕೊಲ್ಲೋದಿಕ್ಕೆ ಕಾರಣವಾದ್ರು ಏನ್ ಗೊತ್ತಾ? ತಾನೇ ಹೆತ್ತ ಮಗುವನ್ನ ಕೊಲ್ಲೋದಿಕ್ಕೆ ಆಕೆಗೆ ಮನಸ್ಸಾದ್ರೂ ಹೇಗೆ ಬಂತು ಅಂತ ನೋಡಿದ್ರೆ ಅಲ್ಲಿ ಕಾಣಿಸೋದು ಸತಿ ಪತಿ ಕಲಹ ಮತ್ತು ಅದೊಂದು ರಹಸ್ಯ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಲಿಯಾಯಿತು. ಓದಿಕೊಂಡ ವಿದ್ಯಾವಂತೆ ಖಿನ್ನತೆಗೆ ಒಳಗಾಗಿದ್ಲು. ಹೌದು, ಸೂಚನಾ ಸೇಠ್ ಮೂಲತಃ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದ ಹುಡುಗಿ. ಸಾಕಷ್ಟು ಓದ್ಕೊಂಡಿದ್ಲು, ವಿದ್ಯಾವಂತೆ. ಕಲ್ಕತ್ತಾ ವಿವಿಯಲ್ಲಿ ಖಗೋಳ ಭೌತಶಾಸ್ತ್ರ ಅಧ್ಯಯನ ಮಾಡಿದ್ಲು. ರಾಮಕೃಷ್ಣ ಮಿಷನ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ನಲ್ಲಿ ಸಂಸ್ಕೃತ ಸ್ನಾತಕೋತ್ತರ ಡಿಪ್ಲೊಮಾ ಮುಗಿಸಿದ್ಲು. ಬೆಂಗಳೂರಿನ ಬೂಮರಾಂಗ್ ಕಾಮರ್ಸ್ನಲ್ಲಿ ಹಿರಿಯ ಡೇಟಾ ವಿಜ್ಞಾನಿಯಾಗಿ ಒಂದಷ್ಟು ದಿನ ಸೇವೆ ಸಲ್ಲಿಸಿದ್ಲು. ಲಂಡನ್ನ ಬಾಸ್ಟನ್ ಕಂಪನಿಯಲ್ಲೂ ಕೆಲಸ ಮಾಡಿದ್ಲು. ಇದು ಎಐ ಯುಗ. ಇದೇ ಎಐ ಸಂಶೋಧನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು. ಇದಕ್ಕಾಗಿಯೇ ದಿ ಮೈಂಡ್ಫುಲ್ ಎಐ ಲ್ಯಾಬ್ ಎಂಬ ಸ್ವಂತ ಉದ್ಯಮ ಆರಂಭಿಸಿದ್ಲು. ಬೆಂಗಳೂರಿನ ರೆಸಿಡೆನ್ಸಿ ರೋಡ್ನಲ್ಲಿ ಕಚೇರಿ ಕೂಡ ಮಾಡಿಕೊಂಡಿದ್ಲು. ಇಷ್ಟೆಲ್ಲ ಗೆದ್ದವಳ ಸಂಸಾರದಲ್ಲಿ ದೊಡ್ಡ ಕಂದಕವಿತ್ತು. ಹೌದು, ಸೂಚನಾ ಸೇಠ್ ತಮಿಳುನಾಡು ಮೂಲದ ಟೆಕಿ ವೆಂಕಟರಮಣ ಎಂಬಾತನನ್ನ ಮದುವೆಯಾಗಿದ್ಲು. ಒಂದಷ್ಟು ದಿನ ಚಂದದ ಸಂಸಾರ, ಒಂದು ಕಡೆ ಕೆಲಸದ ಒತ್ತಡ. ಅದೇನಾಯ್ತೋ ಏನೋ 2 ವರ್ಷಗಳಿಂದ ಗಂಡನಿಂದ ದೂರವಾಗಿದ್ಲು. ಈ ವೇಳೆಗಾಗ್ಲೇ ಒಂದು ಮಗುವಾಗಿತ್ತು. ಇತ್ತ ದಂಪತಿಗಳ ನಡುವೆ ಬೆರುಕು ಉಂಟಾಗಿ ಡಿವೋರ್ಸ್ ತನಕ ಬಂದಿತ್ತು. ನ್ಯಾಯಾಲಯ ಮಗುವನ್ನ ಪ್ರತಿ ಭಾನುವಾರ ನೋಡೋಕೆ ಅನುಮತಿ ನೀಡಿತ್ತು. ಅದರಂತೆ ಆತ ಸಮಯ ಸಿಕ್ಕಾಗ ಬರ್ತಿದ್ದ, ಇಲ್ಲವೇ ವಿಡಿಯೋ ಕಾಲ್ ಮಾಡಿ ಮಗುವನ್ನ ಮಾತನಾಡಿಸ್ತಿದ್ದ. ಇದು ಆಕೆಗೆ ಹಿಂಸೆ ಅನಿಸಿಬಿಟ್ಟಿದೆ. ಮಗುವಿನ ನೆಪ ಮಾಡಿಕೊಂಡು ವೆಂಕಟರಮಣ ಬರೋದು ಆಕೆಗೆ ಇಷ್ಟವಾಗಲಿಲ್ವೋ ಏನೋ. ಈ ಮಗು ಇದ್ರೆ ತಾನೇ ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ಲ ಗೊತ್ತಿಲ್ಲ. ಅದೇ ಮಗುವಿನ ಸಾವಿಗೆ ಕಾರಣವಾಯ್ತಾ ಗೊತ್ತಿಲ್ಲ. ತನಿಖೆ ಮುಗಿಬೇಕು, ಸತ್ಯ ಹೊರಗೆ ಬರಬೇಕು ಅಷ್ಟೇ. ತಾನೇ ಹೆತ್ತ ಮಗುವನ್ನ ಕೊಲ್ಲಬೇಕು ಅಂದ್ರೆ ಆ ತಾಯಿಯ ಮನಸ್ಥಿತಿ ಅದೆಷ್ಟು ವಿಕೃತವಾಗಿರ್ಬೇಕು. ಮಗುವಿನ ಭವಿಷ್ಯ ರೂಪಿಸಬೇಕಾದವಳು ಮೊಳಕೆಯಲ್ಲಿಯೇ ಚಿವುಟಿ ಹಾಕಿದ್ದು ನಿಜಕ್ಕೂ ದುರಂತ ಅಲ್ವೇ? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.